so. No, 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 no. I don't think so. No, 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 no. It's never, ever, 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 ever gonna happen. I don't think so. No, 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 no. I don't think so. No, 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 no. It's never, ever, 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 ever. ವೆಲ್ಕಮ್ ಬ್ಯಾಕ್ ಅಗೇನ್. ಸ್ವಾಗತ ಎಲ್ಲರಿಗೂ ಹೊಸ ವೀಡಿಯೋಗೆ. ನಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್. ವೆಲ್ಕಮ್ ಟು ಪ್ರಿನ್ಸ್ ಲವ್ ಯೂಟ್ಯೂಬ್ ಚಾನಲ್. ಸಿದ್ಧ ಕಣೋ ಪ್ರಾಣ ಕೊಡೋಕೆ ಈಗೆಲ್ಲ ನಾಡು ನುಡಿಗೆ. ಇದನ್ನ ವೀಡಿಯೋ ಟೈಟಲ್ ತಮ್ಮಲ್ಲಿ ನೀವೇ ನೋಡಿ ಅರ್ಥ ಮಾಡ್ಕೊಂಡಿರ್ತೀರ ಏನು ವೀಡಿಯೋ ಅಂದ್ಬಿಟ್ಟು. ಸೊ ಹೊಸ ಮೆಂಬರ್ಸ್ ಬಂದಿದ್ದಾರೆ ಲಾಫ್ಟ್ಗೆ. ಸೊ ಲೆಟ್ ಮೀ ಇಂಟ್ರಡ್ಯೂಸ್. ಸೊ ಇದನ್ನು ತರ್ತೀನಿ ಅಂತ ನಾನು ಒಂದು ಕಮ್ಯುನಿಟಿ ಪೋಸ್ಟಲ್ಲೂ ಹಾಕಿದ್ದೆ, ಮತ್ತು ತನ್ನಿ ಅಂತ ತುಂಬ ಜನ ಅಂದಿದ್ರಿ, ಸತ್ತೋಗುತ್ತೆ ಅಂತಲೂ ತುಂಬ ಜನ ಅಂದಿದ್ರಿ. ಇದು ತಂದು ಒನ್ ಡೇ ಆಯಿತು, ಆಲ್ರೆಡಿ ಒನ್ ಡೇ ಆಯಿತು. ಸೊ ಇದನ್ನು ಹೆಂಗೆ ನಾವು ಬದುಕಿಸ್ಬೋದು ಅನ್ನೋದು ಸ್ವಲ್ಪ ನಿಮ್ಗೆ ಲೈಟಾಗಿ ಹೇಳ್ತೀನಿ, ಓಕೆನಾ. ಇದು ಒಂದು ನಮ್ಮ ಮೆಂಬರ್ ಅಂದ್ಕೊಳ್ಳಿ, ನಮ್ಮ ಲಾಫ್ಟಲ್ಲೇ ಇರುತ್ತೆ. ಇನ್ನು ಆಲ್ಮೋಸ್ಟು ನಾನು ಜಾಸ್ತಿ ತರಕ್ಕೆ ಹೋಗಲಿಲ್ಲ, ಒಂದು 4 ತಂದಿದ್ದೀನಿ ಅಷ್ಟೇ. ಒಂದು 4 ತಂದಿದ್ದೀನಿ. ಗ್ರೀನ್ ಕಲರ್ದು ಒಂದು, ಪಿಂಕ್ ಕಲರ್ದೊಂದು, ಇನ್ನು 2 ನಾರ್ಮಲ್ ಕಲರು. ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಈ ಕಲರೇ ಇರುತ್ತೆ, ಓಕೆನಾ. ಈ ಕಲರೇ ಇರುತ್ತೆ ಇದು ಕೋಳಿಗಳು ಬಂದ್ಬಿಟ್ಟು. ಅದನ್ನ ಡಿಪ್ ಮಾಡ್ತಾರೆ, ಕಲರ್ ಒಳಗಡೆ ಡಿಪ್ ಮಾಡಿಬಿಟ್ಟು ನಮಗೆ ಈ ಥರ, ಅಂದರೆ ಏನಂತಂದರೆ ಒಂದು ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ಲಿ ಅನ್ನೋ ರೀಸನ್ಗೋಸ್ಕರ ಏನಪ್ಪ ಅಂತಂದರೆ ಈ ಥರ ಕಲರಿಂಗ್ ಮಾಡಿ ಕೊಡ್ತಾರೆ ಅಷ್ಟೇ, ನಿಮಗೆ ಬೇರೆ ಏನೂ ಇಲ್ಲ. ಸೊ ಈ ಥರ ಲಾಫ್ಟ್ ಒಳಗಡೆ ಸುಮ್ಮನೆ ಬಿಟ್ಬಿಡ್ತೀನಿ, ಯಾಕಂತಂದರೆ ರಾಗಿ ತುಂಬಾ ವೇಸ್ಟ್ ಇರುತ್ತೆ, ರಾಗಿ ಕೆಳಗಡೆ ಬೀಳುತ್ತೆ, ಮತ್ತು ಚಿಕ್ಕ ಚಿಕ್ಕ ಹುಳಗಳೆಲ್ಲ ನೀವೇ ನೋಡಿರ್ತೀರ. ಸೊ ಅಂಥದ್ದನ್ನೆಲ್ಲ ಇವು ಕೋಳಿಗಳೆಲ್ಲ ತಿಂತವೆ. ಆಲ್ಮೋಸ್ಟ್ ತುಂಬ ಇಲ್ಲೆಲ್ಲ ಜಾಸ್ತಿ ರಾಗಿ ಎಲ್ಲ ಬೀಳ್ತಾ, ಅದೆಲ್ಲ ತುಂಬ ಕ್ಲೀನ್ ಮಾಡಾಕಿದ್ದಾವೆ. 4 ಮರಿ, ಆದ್ರೂ ಈ ರೇಂಜಿಗೆ ಕೆಲಸ ಮಾಡಿದೆ ಅದು ಅಂದ್ಕೊಳ್ಳಿ, ಫುಲ್ಲು ದಾವಡಿಲೆ. ಆದರೆ ನೈಟು ಗೂಡಲ್ಲಿ ಹಾಕ್ಬಿಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ನೈಟಿಗೆ ಗೂಡಲ್ಲಿ ಹಾಕ್ಬಿಡ್ತೀನಿ. ಸೊ ಇದು ಹೆಂಗೆ ಸಾಯಿಸ್ಕೊತಾರೆ ತುಂಬ ಜನ ಅಂತಂದರೆ, ಇದು ನಮ್ಮದು ಏನಾಗುತ್ತೋ ಗೊತ್ತಿಲ್ಲ ನನಗೆ, ಬಟ್ ನಾನು ಎಲ್ಲ ಆ್ಯಕ್ಟಿವ್ ಆಗಿರೋ ತಂದಿದ್ದೀನಿ ಇವಾಗ. ಸೊ ನೀವು ಸೆಲೆಕ್ಟ್ ಮಾಡಬೇಕಾದ್ರೂ ಅಷ್ಟೇ, ಅವರು ಕೊಡ್ತಾರಲ್ವಾ, ಅದನ್ನ ತೊಗೊಳಕ್ಕೆ ಹೋಗಬೇಡಿ. ನೀವು ಸೆಲೆಕ್ಟ್ ಮಾಡಿ ಯಾವುದು ಆ್ಯಕ್ಟಿವ್ ಆಗಿದೆ, ಯಾವುದು ಹೆಲ್ತಿ ಆಗಿದೆ ಅಂತ ಗೊತ್ತಾಗುತ್ತಲ್ವಾ. ಸೊ ಅಂಥದ್ದನ್ನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಎತ್ಕೊಳ್ಳಿ, ಆವಾಗ ನಿಮಗೆ ಸ್ವಲ್ಪ ಲೈಫ್ ಬರುತ್ತೆ. ಇದನ್ನು ಚೆನ್ನಾಗಿ ನೋಡಿಕೊಂಡ್ರೆ ಉಳಿಯುತ್ತೆ. ಯಾಕಂತಂದರೆ ನೀವು ತುಂಬ ಜನ ನೋಡಿರ್ಬೋದು, ಊರ ಕಡೆ ಎಲ್ಲ ಏನೂ ಆಗೋಲ್ಲ, ಉಳಿಯುತ್ತೆ. ಬಟ್ ಅದಕ್ಕೆ ಸಫಿಷಿಯೆಂಟಾಗಿ ಪ್ಲೇಸ್ ಇರಬೇಕು, ಅದಕ್ಕೆ ಯಾವ್ದು ರೀತಿ ನೇಚರಲ್ಲಿ ಬೆಳೆದ್ಕೊಂಬರುತ್ತಲ್ವ, ಸೊ ಆ ಥರ ನೇಚರಲ್ಲೇ ಇರಬೇಕು. ನಾವು ಬರೀ ಒಂದು ಕೇಜಲ್ಲಿ ಇಟ್ಬಿಟ್ಟು, ಇಲ್ಲ ಒಂದು ಕಾಟನ್ ಬಾಕ್ಸಲ್ಲಿ ಇಟ್ಬಿಟ್ಟು, ಸನ್ಲೈಟ್ ತೋರಿಸ್ದಿರಾ, ಏನೂ ತೋರಿಸ್ದಿರಾ, ಆಚೆ ಕಡೆ ಬಿಡ್ದಿರಾ, ಬರೀ ಒಂದು ಬಾಕ್ಸಲ್ಲಿ ಒಂದು ಕೇಜಲ್ಲಿ ಇಟ್ಬಿಟ್ಟು ಮನೆ ಒಳಗಡೆ ನೋಡಿಕೊಂಡ್ರೆ ಸಾಯೋ ಚಾನ್ಸಸ್ ತುಂಬ ಇರುತ್ತೆ, ಓಕೆನಾ. ಈ ಥರ ಫ್ರೀಯಾಗಿ ಆರಾಮಾಗಿ ಈ ಥರ ಮೇಯಕ್ಕೆ ಬಿಟ್ಬಿಡ. ನೋಡಿ ಎಷ್ಟು ಆರಾಮಾಗಿ ಮೇಯ್ತಾ ಇದ್ದಾವೆ ನೋಡಿ, ಅಲ್ಲೇ 2 ಮೇಯ್ತೈತೆ, ಇಲ್ಲೊಂದು ಮೇಯ್ತೈತೆ. ಸೊ ಈ ಥರ ಆರಾಮಾಗಿ ಮೇಯಕ್ಕೆ ಬಿಟ್ಬಿಟ್ರೆ ಅದಕ್ಕೂ ಫ್ರೀ ಅನಿಸುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇದಕ್ಕೆ ನೀರು. ಸೊ ನೀರನ್ನ ಡೈಲಿ ಚೇಂಜ್ ಮಾಡಿ, ಓಕೆನಾ. ಮಿಸ್ಸು ಮಾಡ್ದಿರಾ ಡೈಲಿ ಚೇಂಜ್ ಮಾಡಿ. ಯಾಕೆ ಅಂತಂದರೆ, ಇವಾಗ ನಾನೇನು ತೋರಿಸ್ದೆ ನೀರು, ಅದು ಬಂದ್ಬಿಟ್ಟು ನಿನ್ನೆ ಓಡ್ತಾ ಇರ್ತೈತೆ, ಎಲ್ಲಂದ್ರಲ್ಲಿ ಓಡ್ತಾ ಇರ್ತೈತೆ. ನಿನ್ನೆ ಚೇಂಜ್ ಮಾಡಿರೋದು, ಅಷ್ಟು ಬೇಗ ಇಷ್ಟು ಗಲೀಜಾಗೈತೆ. ಸೊ ಗಲೀಜು ನೀರು ಕುಡ್ದು ವಾಪಸ್ ರೋಗ ಬರೋದೆಲ್ಲ ಬೇಡ. ನೀವಿನ್ನ ವ್ಯಾಕ್ಸಿನು ಮಾಡ್ಬೋದು. ನಾನು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊತೀನಿ, ಅಂದರೆ ನನಗೂ ಇದ್ರ ಬಗ್ಗೆ ಇಷ್ಟೊಂದು ಗೊತ್ತಿಲ್ಲ. ನನಗೆ ಊರ ಕಡೆ ಎಲ್ಲ ಯಾರು ವ್ಯಾಕ್ಸಿನ್ ಎಲ್ಲ ಮಾಡಲ್ಲ ಅಂದ್ಕೊಂಡಿದ್ದೀನಿ, ಬಟ್ ಇದ್ರ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಫಸ್ಟು ನಾನು ತಿಳ್ಕೊಂಡು ವ್ಯಾಕ್ಸಿನ್ ಮಾಡ್ಬೋದಾ, ಇಲ್ಲ ಈ ಏಜಲ್ಲಿ ಮಾಡ್ಬೋದಾ, ಇನ್ಯಾವಾಗ ಮಾಡಬೇಕೆಲ್ಲ ಕರೆಕ್ಟಾಗಿ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ, ಓಕೆನಾ. ಇವಾಗ ಫಸ್ಟು ಬನ್ನಿ ನೀರು ಕೊಡೋಣ, ನೀರೆಲ್ಲ ಹೆಂಗೆ ಕುಡಿತಾವೆ ನೋಡೋಣ. ನೀರು ಕೂಡ ಕೊಟ್ಟಾಯಿತು. ನಿಮಗೆ ಕೇಜ್ ಅಪ್ಡೇಟ್ ಎಲ್ಲ ಬಂದು ನಾಳೆ ಕೊಡ್ತೀನಿ, ಓಕೆನಾ. ಕೇಜ್ ಅಪ್ಡೇಟ್ ತುಂಬ ಜನ ಕೇಳ್ತಾ ಇದ್ದಾರೆ. ಕೇಜ್ ಅಪ್ಡೇಟ್ ಕೊಡೋಂಥದ್ದು ಏನೂ ಇಲ್ಲ. ಎಲ್ಲ ಅಕ್ಕಿಗಳು ಅಂದರೆ ಡಿವಮ್ ಮಾಡಿ ಅಂತ ಎಲ್ಲರಿಗೂ ನಾನು ಹೇಳಿದ್ದೆ ಆಲ್ರೆಡಿ. ಸೊ ಡಿವಮ್ ಮಾಡಿದ್ಮೇಲೆ ಎಲ್ಲ ಅಕ್ಕಿಗಳು ತುಂಬ ಆ್ಯಕ್ಟಿವ್ ಆಗಿದ್ದಾವೆ, ಮತ್ತು ಅಂದರೆ ಸೈಜು ಕೂಡ ಬರ್ತಾಯಿದೆ ಅಕ್ಕಿಗಳದ್ದು, ಓಕೆನಾ. ಡಿವಮ್ದು ವೀಡಿಯೋ ಹಾಕಬೇಕಿತ್ತು, ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಲೈಕ್ ನಾನೇ ಅಂದ್ಕೊಂಡೆ, ಸುಮ್ಮನೆ ಯಾಕೆ ಈ ಥರ ವೀಡಿಯೋಸ್ ಇಷ್ಟ ಆಗ್ತಾಯಿಲ್ಲ. ಯಾಕಂತಂದರೆ ಎಲ್ಲ ವೀಡಿಯೋಸು ತುಂಬ ಚೆನ್ನಾಗಿ ಓಡ್ತು, ಅಂದರೆ ತುಂಬ ಗ್ಯಾಪ್ ತೊಗೊಂಡು ಆದಮೇಲೆ ತುಂಬ ಚೆನ್ನಾಗಿ ಓಡ್ತು ಎಲ್ಲ ವೀಡಿಯೋಸ್ ಕೂಡ ವ್ಯೂಸು. ಬಟ್ ನಾವು ಯಾವಾಗ ಮೆಡಿಸನ್ ಮಾಡ್ತೀವಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಜನಗಳು. ಸೊ ಮೆಡಿಸನ್ ತೋರಿಸಿದ್ರೆ ಇಷ್ಟ ಆಗಲ್ವೇನೋ, ಬಿಡಿ, ಓಕೆನಾ. ಯಾವಾಗ ನಿಮಗೆ ಮನ್ಸಿಗೆ ಬಂದು ಕೇಳ್ತೀರಲ್ವಾ, ಬ್ರೋ ಮಾಡಿ ಆ ವಿಡಿಯೋ ಬೇಕೇ ಬೇಕು ನಮಗೆ, ಮಾಡಿ ಅಂತೀರಲ್ವಾ. ಸೊ ಆವಾಗ ನಾನು ಆ ವೀಡಿಯೋನ ಮಾಡಿ ನಿಮ್ಗೆ ಕೊಡ್ತೀನಿ. ಸೊ ಸದ್ಯಕ್ಕೆ ಇದನ್ನು ಇನ್ನೊಂದು ನೀರು ಚೇಂಜ್ ಮಾಡಿ ಅಂತಂದರೆ ನೀರು ಚೇಂಜ್ ಮಾಡಿ ಮರೆಯೋಕ್ಕೆ ಹೋಗಬೇಡಿ. ಮತ್ತು ತುಂಬ ಜನ ಪೇರೆಂಟ್ಸ್ ಆಗಿರ್ಬೋದು, ತುಂಬ ಜನ ದೊಡ್ಡವರಾಗಿರ್ಬೋದು, ಇದನ್ನ ಚಿಕ್ಕ ಮಕ್ಳಿಗೆ ಆಟ ಆಡೋಕ್ಕೆ ತಂದುಕೊಡ್ತೀರಾ. ಸೊ ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಚಿಕ್ಕ ಮಕ್ಳ ಕೈಲಿ ತಂದುಕೊಡ್ಬೇಡಿ. ಮತ್ತು ನೀವಾದರೂ ಅಷ್ಟೇ ಜಾಸ್ತಿ ಮುಟ್ಟಬೇಡಿ, ಜಾಸ್ತಿ ಎತ್ಕೊಂಡು ಮುದ್ದಾಡಕ್ಕೆ ಹೋಗೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅದು ಪಾಡಿಗೆ ಅದನ್ನ ಫ್ರೀಯಾಗಿ ಬಿಟ್ಬಿಡಿ, ಅವು ಆರಾಮಾಗಿರ್ತವೆ. ಸೊ ಓಕೆನಾ ಗೈಸ್, ಇದಿಷ್ಟೇ ನಾವು ಉಳಿಸ್ಕೊಬೇಕಂದ್ರೆ. ಸೊ ತೊಗೊಂಡಿದ್ದೀರಂದರೆ ಉಳ್ಸೋಕ್ಕೆ ಟ್ರೈ ಮಾಡಿ, ಮತ್ತು ಸುಮ್ಮನೆ ಕಾಟಾಚಾರಕ್ಕೆ ತೊಗೊಬೇಡಿ. ಯಾಕಂತಂದರೆ 1-2 ದಿವಸ ಸಾಕಿ ಮತ್ತೆ ಎಲ್ಲೋ ಬಿಸಾಕೋದು, ಎಲ್ಲೋ ಬಿಡೋದು, ಅದೆಲ್ಲ ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಕೈಲಾಗುತ್ತೆ, ನಾನು ಸಾಕ್ತೀನಿ, ಇಟ್ಕೊತೀನಿ, ದೊಡ್ಡದು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅನ್ನೋರು ಬೇಕಂದರೆ ಎತ್ಕೊಳ್ಳಿ.
ನಿಮ್ಮ ಕೈಲಿ ಆಗಲಿಲ್ಲ ಚಿಕ್ಕದ್ರಲ್ಲಿ ಸಾಕ್ಬಿಟ್ರಿ ದೊಡ್ಡದಾದ್ಮೇಲೆ ಸಾಕೋಕ್ಕಾಗಿಲ್ಲ ಅಂದರೆ ಬೇಕಂದರೆ ಯಾರಿಗೋ ಸಾಕೋರ್ಗನ ಕೊಡ್ರಿ, ಇಲ್ಲಾಂದರೆ ಕೋಳಿ ಅಂಗಡಿಗೆ ಎತ್ಕೊಂಡೋಗಿ ಕೊಟ್ಬಿಡ್ರಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಸುಮ್ಮನೆ ಎಲ್ಲೋ ರೋಡಲ್ಲಿ ಬಿಟ್ಟೇನೋ ಮಾಡೋಕ್ಕಿಂತ ಕೋಳಿ ಅಂಗಡಿಯನ್ನು ಎತ್ಕೊಂಡೋಗಿ ಕೊಟ್ಬಿಡ್ರಿ. ನನಗನ್ಸಂಗೆ ಅಷ್ಟೆಲ್ಲ ಸಾಕಿ ದೊಡ್ಡದಾದ್ಮೇಲೆ ಯಾರೂ ಬಿಡೋಲ್ಲ. ಸೊ ಮತ್ತು ನೈಟ್ ಹೊತ್ತು ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ ಇಕ್ಕಕ್ಕೆ ಟ್ರೈ ಮಾಡಿ, ಓಕೆನಾ. ಬೆಚ್ಚಗಿರೋ ಲೈಟ್ ಅಥವಾ ಬಾಸ್ಕಿಂಗ್ ಲೈಟ್ ಅಂತ ಬರುತ್ತೆ, ಸೊ ಅದನ್ನೇನು ಹಾಕಿ ಇಟ್ಟರು ಒಳ್ಳೆಯದೇ. ಸೊ ಅದಿಲ್ಲ ಅಂದರೆ ನೀವು ಬೆಚ್ಚಗಿರೋ ಜಾಗದಲ್ಲಿ ಇಡೋಕ್ಕೆ ಟ್ರೈ ಮಾಡಿ. ನಾನು ಆ ಗೂಡಲ್ಲಿ ಇಡ್ತೀನಿ, ಓಕೆನಾ. ಎಲ್ಲದನ್ನೂ ಒಂದು ಸೈಡಲ್ಲಿ ನೀರು ಇಕ್ಬಿಟ್ಟು ಎಲ್ಲದನ್ನೂ ಆ ಗೂಡಲ್ಲಿ ಇಕ್ತೀನಿ. ಐ ಹೋಪ್ ಇದ್ರ ಬಗ್ಗೆ ನೆಕ್ಸ್ಟು ವೀಡಿಯೋಸಲ್ಲಿ ನೋಡೋಣ. ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ಕೇಜ್ ಅಪ್ಡೇಟ್ ಆದಷ್ಟು ಬೇಗ ಸಿಗುತ್ತೆ, ಅಂದರೆ ನಾಳೆ ನೆಕ್ಸ್ಟ್ ವೀಡಿಯೋದಲ್ಲೇ ಸಿಗುತ್ತೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಬಾಯ್.